ಬಿಡದಿ ಟೌನ್ಶಿಪ್ ಪರ ವಿರೋಧ ಹೋರಾಟ ಕಾವು ಪಡೆದುಕೊಳ್ಳುತ್ತಿದೆ. ಯೋಜನೆ ಬಗ್ಗೆ ಬಹಿರಂಗ ಚರ್ಚೆಗೆ ಆಗಮಿಸುವಂತೆ ಸಿಎಂ ಡಿಕೆಗೆ ಸವಾಲು ಹಾಕಿದ್ದ ಎಚ್ಡಿಕೆ ಬೈರಮಂಗಲಕ್ಕೆ ಭೇಟಿ ನೀಡಿದ್ರು. ಯೋಜನೆ ಪರ ಇರುವ ರೈತರಿಗೆ ಕೈಸನ್ನೆ ಮಾಡಿದ್ರೆ ವಿರೋಧ ವ್ಯಕ್ತಪಡಿಸುತ್ತಿರುವ ರೈತರು ಧರಣಿ ಸ್ಥಳಕ್ಕೆ ತೆರಳಿದ್ರು. ಎಚ್ಡಿಕೆ ಭೇಟಿ ಹಿನ್ನೆಲೆಯಲ್ಲಿ ರೈತರ ಪ್ರತಿಭಟನಾ ಸ್ಥಳದಲ್ಲಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಪರ ವಿರೋಧ ರೈತರ ಪ್ರತಿಭಟನಾ ಸ್ಥಳಗಳಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಕುಮಾರಸ್ವಾಮಿ ಬರುವಾಗ ರೈತರು ರಸ್ತೆಗೆ ನುಗ್ಗದಂತೆ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿತ್ತು. ಎಚ್ಡಿಕೆ ಕಾರಿಗೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಿದ್ರಿಂದ ಪೊಲೀಸರು ಅಲರ್ಟ್ ಆಗಿದ್ರು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇಂದು ಕರೆ ನೀಡಿದ್ದ ಅಪ್ಪಿಕೋ ಚಳವಳಿ ಮುಂದೂಡಲಾಗಿದೆ. ಬೈರಮಂಗಲಕ್ಕೆ ಇಂದು ಎಚ್ಡಿ ಕುಮಾರಸ್ವಾಮಿ ಭೇಟಿ ಹಿನ್ನೆಲೆಯಲ್ಲಿ ಚಳವಳಿಯನ್ನ ನಾಳೆಗೆ ಮುಂದೂಡಲಾಗಿದೆ. ಬೈರಮಂಗಲದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ಅಪ್ಪಿಕೋ ಚಳವಳಿ ನಡೆಯಲಿದೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರೋಧಿಸಿ ರೈತರು ನಡೆಸುತ್ತಿರೋ ಹೋರಾಟಕ್ಕೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಾಥ್ ನೀಡಲಿದ್ದಾರೆ. ಜುಲೈ 9ರಂದು ಬಿಡದಿಗೆ ಆಗಮಿಸಿ ರೈತರ ಹೋರಾಟಕ್ಕೆ ಕೈ ಜೋಡಿಸಲಿದ್ದಾರೆ. ರೈತರ ವಿರೋಧದ ನಡುವೆ ಸರ್ಕಾರ ಭೂಸ್ವಾಧೀನಕ್ಕೆ ಮುಂದಾಗಿದೆ. ಹೀಗಾಗಿ ಹೋರಾಟದಲ್ಲಿ ಭಾಗಿಯಾಗುವುದಾಗಿ ರೈತರಿಗೆ ಸಂತೋಷ್ ಹೆಗ್ಡೆ ಭರವಸೆ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ನ ಜಮೀನಿನ ಎಕ್ವಿಸಿಷನ್ಗಾಗಿ ಇವತ್ತಿನ ಕರ್ನಾಟಕ ಸರ್ಕಾರ ಬಹಳ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಬಹಳಷ್ಟು ವಿರೋಧ ಇದ್ದರೂ ಕೂಡ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಬಂದಿವೆ. ಈ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ವಿರೋಧಿಸಕ್ಕೆ ಮುಂದಿನ ತಿಂಗಳು 9ನೇ ತಾರೀಕಿಗೆ ನಾನು ಬೈರಮಂಗಲದಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ನೀವು ಕೂಡ ಬಂದು ಈ ಒಂದು ಪ್ರತಿಭಟನೆಯನ್ನು ಸಪೋರ್ಟ್ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧಾರವಾಡ ಜಿಲ್ಲಾ ಕೋರ್ಟ್ಗೆ ಮತ್ತೆ ಬಾಂಬ್ ಬೆದರಿಕೆ ಸಂದೇಶ ಕಳುಹಿಸಲಾಗಿದೆ. ಅಪರಿಚಿತರು ಇಮೇಲ್ ಮೂಲಕ ಬೆದರಿಕೆ ಸಂದೇಶ ರವಾನಿಸಿದ್ದಾರೆ. ಕಳೆದ 10 ದಿನಗಳ ಅವಧಿಯಲ್ಲಿ ಬಂದಿರುವ 3ನೇ ಬೆದರಿಕೆ ಸಂದೇಶವಾಗಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೋರ್ಟ್ ಆವರಣ ಕಟ್ಟಡದಲ್ಲಿ ಪರಿಶೀಲನೆ ನಡೆಸಿದ್ರು. ಬಾಗಲಕೋಟೆಯ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ದುಷ್ಕರ್ಮಿಗಳು ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಜೂನ್ 26ರ ರಾತ್ರಿ ಮತ್ತೊಮ್ಮೆ ದುಷ್ಕರ್ಮಿಗಳು ಬೆದರಿಕೆ ಇಮೇಲ್ ಕಳಿಸಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ. ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರ ಅಧಿಕೃತ ಇಮೇಲ್ ಐಡಿಗೆ ಈ ಸಂದೇಶ ಬಂದಿದ್ದು, ನ್ಯಾಯಾಲಯದ ರೆಕಾರ್ಡ್ ರೂಮ್ನಲ್ಲಿ 3 ಹಾಗೂ ಮೊದಲ ಮಹಡಿಯ ಈ ಸೇವಾ ಕೇಂದ್ರದಲ್ಲಿ 2 ಸೇರಿದಂತೆ ಒಟ್ಟು 5 ಸಿಲಿಕಾನ್ ಡೈನಮೈಟ್ ಬಾಂಬ್ಗಳನ್ನು ಇಡಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಅಲರ್ಟ್ ಆದ ಬಾಗಲಕೋಟೆ ನವನಗರ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ್ದು ಬಾಂಬ್ ಸ್ಕ್ವಾಡ್ ಹಾಗೂ ಶ್ವಾನದಳದೊಂದಿಗೆ ಇಡೀ ನ್ಯಾಯಾಲಯದ ಆವರಣವನ್ನ ಜಾಲಾಡಿ ತೀವ್ರ ತಪಾಸಣೆ ನಡೆಸುತ್ತಿದ್ದಾರೆ. ಮಡಿಕೇರಿಯಲ್ಲಿ ಹುಸಿ ಬಾಂಬ್ ಬೆದರಿಕೆಗಳು ಜನರಲ್ಲಿ ಆತಂಕ ಸೃಷ್ಟಿಸಿವೆ ಎಂದು ಕೋರ್ಟ್ ಮತ್ತು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಬಾಂಬ್ ಇಡಲಾಗಿದೆ ಎಂದ ಸಂದೇಶ ಭೀತಿ ಹುಟ್ಟಿಸಿತ್ತು. ಜಿಲ್ಲಾ ನ್ಯಾಯಾಧೀಶರ ಇಮೇಲ್ ಐಡಿಗೆ ಬೆದರಿಕೆ ಇಮೇಲ್ ಬಂದಿದೆ. ಕೂಡಲೇ ಕೋರ್ಟ್ನಲ್ಲಿದ್ದವರನ್ನ ಹೊರಗಡೆ ಕಳುಹಿಸಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಆದರೆ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಲಿಲ್ಲ. ಅತ್ತ ಕೇಂದ್ರೀಯ ವಿದ್ಯಾಲಯದಲ್ಲೂ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಆದರೆ ಯಾವುದೇ ಸ್ಫೋಟಕ ಪತ್ತೆಯಾಗಲಿಲ್ಲ. ವಿಚಾರ ತಿಳಿಯುತ್ತಿದ್ದ ಪೋಷಕರು ಶಾಲೆಯತ್ತ ದೌಡಾಯಿಸಿದ್ರು. ಆತಂಕ ಹಿನ್ನೆಲೆಯಲ್ಲಿ ಶಾಲೆಗೆ ರಜೆ ನೀಡಲಾಯಿತು. ಚಾಮರಾಜನಗರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಮತ್ತೆ ಬಾಂಬ್ ಬೆದರಿಕೆ ಬಂದಿದೆ. ನಿನ್ನೆ ರಾತ್ರಿ ಕಿಡಿಗೇಡಿಗಳು ಕಳುಹಿಸಿರೋ ಇಮೇಲ್ ಬೆದರಿಕೆ ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇಂಚಿಂಚು ಶೋಧ ನಡೆಸಿದ್ರು. ಯಾವುದೇ ಸ್ಫೋಟಕ ಪತ್ತೆಯಾಗಲಿಲ್ಲ. ದುರ್ಗಾ, ಸ್ಟಾಲಿನ್, ಪ್ರವಾದಿ ಮೊಹಮ್ಮದ್ರಿಗೆ ಅಪಮಾನ ಮಾಡಲಾಗಿದೆ. ಗ್ಯಾಸ್ಗೆ ಟೈಮರ್ ಫಿಕ್ಸ್ ಮಾಡಿದ್ದೇವೆ. ಮಧ್ಯಾಹ್ನ 2:30ಕ್ಕೆ ಸ್ಫೋಟಿಸುವುದಾಗಿ ಇಮೇಲ್ನಲ್ಲಿ ಉಲ್ಲೇಖಿಸಲಾಗಿತ್ತು. 2 ದಿನಗಳ ಹಿಂದೆಯಷ್ಟೇ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿತ್ತು. ಯಾಕಂದರೆ ಪ್ರತಿ ಸಾರಿ ಇದು ಮೇಲಲ್ಲಿ ಬರ್ತಾ ಇದೆ. ಮೇಲಲ್ಲಿ ಬರೋದ್ರಿಂದ ಯಾರು ಮಾಡಿದ್ದಾರೆ ಅಂತ ಸೆನ್ ಪೊಲೀಸ್ ಸ್ಟೇಷನ್ನವರು ವಿಶೇಷವಾಗಿ ಅವ್ರಿಗೆ ಬರ್ತದೆ. ಇದು ಅವರು ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಮಾಡಬೇಕು. ಅದು ಎಲ್ಲೋ ಒಂದು ಕಡೆ ದೇಶದಲ್ಲಿ ಭದ್ರತೆ ಕಡಿಮೆ ಆಗಿದೆಯಾ ಅನ್ನುವಂಥ ಒಂದು ವ್ಯವಸ್ಥೆನೂ ಬರ್ತಾಯಿದೆ. ನ್ಯಾಯಾಲಯಗಳನ್ನ ಗುರಿಯಾಗಿಸ್ಕೊಂಡು ಆಗಾಗ ಈ ರೀತಿ ಮೆಸೇಜ್ಗಳನ್ನ ಕಳಿಸಿ ಜನರನ್ನು ಭೀತಿಯಿಂದ
ಇರಿಸೋದಿದೆಯಲ್ಲ ಇದು ಭಾಳ ಖಂಡನೀಯ. ಉಡುಪಿ ತಾಲೂಕಿನ ಪರ್ಕಳದಲ್ಲಿ ಲಾರಿ ಪಲ್ಟಿಯಾಗಿದೆ. ಪರ್ಕಳ ಕೆನರಾ ಬ್ಯಾಂಕ್ ತಿರುವಿನಲ್ಲಿ ಪೇಪರ್ ಬಾಕ್ಸ್ ಸಾಗಿಸುತ್ತಿದ್ದ ಲಾರಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಚಾಲಕನಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪಘಾತದ ರಭಸಕ್ಕೆ ಡೀಸೆಲ್ ಸೋರಿಕೆಯಾಗಿದ್ದು ಲಾರಿ ಜಖಂಗೊಂಡಿದೆ. ರಸ್ತೆ ಮೇಲೆ ರೆಡಿಮಿಕ್ಸ್ ಸಿಮೆಂಟ್ ಜಲ್ಲಿಕಲ್ಲು ಬಿದ್ದಿರೋದ್ರಿಂದಲೇ ಈ ಅಪಘಾತವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೆಡಿಮಿಕ್ಸರ್ ವಾಹನಗಳಿಂದಾಗಿ ರಸ್ತೆ ಅಪಾಯಕಾರಿಯಾಗಿದೆ ಎಂದು ಆರೋಪಿಸಿದ್ದಾರೆ. ಮದ್ಯದ ಅಮಲಿನಲ್ಲಿ ಸ್ನೇಹಿತರ ನಡುವೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಶಾಹಿತಾಜ್ ಹೋಟೆಲ್ ಬಳಿ ಈ ಕೊಲೆಯಾಗಿದೆ. ಭರತ್ ಎಂಬಾತನನ್ನ ಮಂಗಳವಾರಪೇಟೆ ನಿವಾಸಿ ಅಭಿಷೇಕ್ ಕೊಲೆ ಮಾಡಿದ್ದಾನೆ. ಬಾರ್ವೊಂದರಲ್ಲಿ ಭರತ್, ಅಭಿಷೇಕ್, ಮಧು ಎಂಬುವರ ನಡುವೆ ಜಗಳವಾಗಿದೆ. ಇದಾದ ಬಳಿಕ ಮಧ್ಯರಾತ್ರಿ ವೇಳೆ ಭರತ್ ಹಾಗೂ ಅಭಿಷೇಕ್ ನಡುವೆ ಗಲಾಟೆ ನಡೆದಿದೆ. ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದಾಗ ಅಭಿಷೇಕ್ ಭರತ್ನನ್ನ ಚಾಕುವಿನಿಂದ ಇರಿದು ಕೊಂದು ಹಾಕಿದ್ದಾನೆ. ಆರೋಪಿಗಳಾದ ಅಭಿಷೇಕ್, ಮಧುನನ್ನ ಚನ್ನಪಟ್ಟಣ ಪೂರ್ವ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನಲ್ಲಿ ನಟೋರಿಯಸ್ ಕ್ರಿಮಿನಲ್ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದಾನೆ. ಅಲ್ತಾಫ್ ಹುಸೇನ್ ಎಂಬಾತ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಹ್ಯಾಂಡ್ ಕಫ್ನೊಂದಿಗೆ ಪರಾರಿಯಾಗಿದ್ದಾನೆ. ಈತ ವಾಹನ ಕಳ್ಳತನ, ಸರಗಳತನ, ಸುಲಿಗೆ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದ. ಬಾಗಲಕೋಟೆ ಮೂಲದ ಈತ ಉತ್ತರ ಪ್ರದೇಶ ಮೂಲದ ಮೊಹಮ್ಮದ್ ಸಿದ್ದೀಕ್, ರವಿ ಬೌರ ಎಂಬ ಇಬ್ಬರು ಸಹಚರರ ಜೊತೆ ಸೇರಿ ಅಪರಾಧ ಕೃತ್ಯವೆಸಗುತ್ತಿದ್ದ. ಪಾಂಡೇಶ್ವರ ಠಾಣೆಗೆ ಕರೆತರುವಾಗ ಮೂವರ ಪೈಕಿ ಅಲ್ತಾಫ್ ಪರಾರಿಯಾಗಿದ್ದಾನೆ. ಈ ವೇಳೆ ಅಲ್ತಾಫ್ ಸಹಚರರಾದ ಮೊಹಮ್ಮದ್ ಸಿದ್ದೀಕ್, ರವಿ ಬೌರ ಸಹ ತಪ್ಪಿಸಿಕೊಳ್ಳಲು ಯತ್ನ ಮಾಡಿದ್ದಾರೆ. ಆದರೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದರೆ ಅಲ್ತಾಫ್ ಎಸ್ಕೇಪ್ ಆಗಿದ್ದಾನೆ. ಮೈಸೂರು ಜಿಲ್ಲೆಯಲ್ಲಿ ಮಾಲೀಕನ ಮನೆಗೆ ಕನ್ನ ಹಾಕಿದ್ದ ದಂಪತಿ ಪೊಲೀಸರ ಅತಿಥಿಯಾಗಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮದಲ್ಲಿ ಕಳ್ಳತನ ಮಾಡಿದ ಮಂಜುನಾಥ್, ನಯನ ಎಂಬ ದಂಪತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಮಾಲೀಕರಾದ ನಾಗಯ್ಯ, ಮಂಜುಳಾ ದಂಪತಿಯು ಮನೆಗೆ ಬೀಗ ಹಾಕಿಕೊಂಡು ಹೊರಗೆ ಹೋಗಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಮಂಜುನಾಥ್, ನಯನ ದಂಪತಿ ಬೀಗ ಒಡೆದು ಮನೆ ಪ್ರವೇಶಿಸಿದ್ದಾರೆ. ಬೀರುವಿನಲ್ಲಿದ್ದ 45 ಗ್ರಾಂ ಚಿನ್ನ ದೋಚಿದ್ದಾರೆ. ಆ ಚಿನ್ನಾಭರಣವನ್ನು ಅಟಿಕಾ ಗೋಲ್ಡ್ ಫೈನಾನ್ಸ್ಗೆ ಮಾರಾಟ ಮಾಡಿದ್ದಾರೆ. ಬಂದ 6 ರಿಂದ 8 ಲಕ್ಷ ರೂಪಾಯಿಯನ್ನು ಬಚ್ಚಿಟ್ಟಿದ್ದಾರೆ. ಮನೆ ಮಾಲೀಕ ನಾಗಯ್ಯ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿದ ಬೈಲುಕೊಪ್ಪ ಪೊಲೀಸರು ಮಂಜುನಾಥ್, ನಯನ ದಂಪತಿಯನ್ನು ಬಂಧಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮುಂದುವರೆದಿದೆ. ಬಡ್ಡಿ ಹಣಕ್ಕಾಗಿ ಮಹಿಳೆಯರನ್ನ ಕೂಡಿ ಹಾಕಿ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಬಸವಣ್ಣೆಮ್ಮ ಅಂಗಡಿ ಹಾಗೂ ಮಹಾದೇವಿ ಮಠದ ಎನ್ನುವರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಸಿದ್ದಯ್ಯ ಹೊಸಮನಿ ಹಾಗೂ ಆತನ ಮಗ ವಿನೋದ್ ಎಂಬುವರು ಈ ಕೃತ್ಯವೆಸಗಿದ್ದಾರೆ ಎಂದು ಆಪಾದಿಸಲಾಗಿದೆ. ನರಗುಂದ ತಾಲೂಕಿನ ಶಿರೋಳ ಗ್ರಾಮದ ಮಹಿಳೆಯರು ಈಗ ನ್ಯಾಯಕ್ಕಾಗಿ ಕಣ್ಣೀರು ಹಾಕಿದ್ದಾರೆ. ಮಹಾದೇವಿ ಮಠದ ಎನ್ನುವ ಮಹಿಳೆಗೆ 1,50,000 ಸಾಲ ನೀಡಿ ವಾರಕ್ಕೆ 4,500 ಬಡ್ಡಿ ವಸೂಲಿ ಮಾಡಲಾಗ್ತಿತ್ತು. ಬಸವಣ್ಣೆಮ್ಮ ಅಂಗಡಿಗೆ 3 ಲಕ್ಷ ಸಾಲ ನೀಡಿ ವಾರಕ್ಕೆ 9,000 ಬಡ್ಡಿ ವಸೂಲಿ ಮಾಡಲಾಗ್ತಿತ್ತು. ಕಳೆದ 3 ವರ್ಷಗಳಿಂದ ಬಡ್ಡಿ ಕಟ್ಟಿದ್ದ ಮಹಿಳೆಯರು ಕಳೆದ 3 ತಿಂಗಳಿಂದ ಬಡ್ಡಿ ಹಣ ಕಟ್ಟಿರಲಿಲ್ಲ. ಹೀಗಾಗಿ ಮನೆಯಲ್ಲಿ ಕೂಡಿ ಹಾಕಿ ಇಬ್ಬರ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಮಧ್ಯರಾತ್ರಿ ಸಂಭವಿಸಿದ ಅಗ್ನಿ ಅನಾಹುತದಲ್ಲಿ 70ಕ್ಕೂ ಅಧಿಕ ಚೀಲ ಅಡಿಕೆ ಬೆಂಕಿಗಾಹುತಿಯಾಗಿದೆ. ಶೇಡಿದಂಟಕಲ್ ಗ್ರಾಮದ ವಿನಾಯಕ ಹೆಗಡೆ ಮನೆಯಲ್ಲಿ ಘಟನೆ ನಡೆದಿದೆ. ಬೆಂಕಿ ಹೊತ್ತಿಕೊಳ್ಳಲು ನಿಖರ ಕಾರಣ ತಿಳಿದು ಬಂದಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸುಮಾರು 5 ಲಕ್ಷ ಮೌಲ್ಯದ ಅಡಿಕೆ ನಷ್ಟವಾಗಿದ್ದು ಮಾಲೀಕ ವಿನಾಯಕ ಹೆಗಡೆ ಚಿಂತೆಗೀಡಾಗಿದ್ದಾರೆ. ಗದಗದ ಪುಟ್ಟರಾಜ ಗವಾಯಿಗಳ ಮಠದ ಜಗಳ ಬೀದಿಗೆ ಬಂದಿದೆ. ಮಠದ ಶ್ರೀಗಳು, ಟ್ರಸ್ಟಿಗಳ ನಡುವೆ ಜಟಾಪಟಿ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ನನಗೆ ಜೀವ ಬೆದರಿಕೆ ಇದೆ ಎಂಬ ಮಠದ ಪೀಠಾಧಿಪತಿ ಕಲ್ಲಯ್ಯಜ್ಜನವರ ಆರೋಪಕ್ಕೆ ಟ್ರಸ್ಟಿಗಳು ತಿರುಗೇಟು ಕೊಟ್ಟಿದ್ದಾರೆ. ಶ್ರೀಗಳಿಗೆ ಜೀವ ಬೆದರಿಕೆ ಹಾಕಲು ನಾವು ರೌಡಿಗಳು, ಗೂಂಡಾಗಳಲ್ಲ. ಕಲ್ಲಯ್ಯಜ್ಜನವರ ಆರೋಪ ಶುದ್ಧ ಸುಳ್ಳು ಅಂತ TV9ಗೆ ಶ್ರೀ ಮಠದ 3 ಟ್ರಸ್ಟಿಗಳು ಹೇಳಿಕೆ ನೀಡಿದ್ದಾರೆ. ಅದು ಶಿಥಿಲಾವಸ್ಥೆಯಲ್ಲಿ ಬಂದದಿಂದ ನಾವು ಹೊಸದಾಗಿ ಕಲ್ಲಿನ ಮಂಟಪ ಒಂದು ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಅದರ ಲೋಕಾರ್ಪಣೆಯನ್ನು ನಮ್ಮ ಮನೆತನದ ಖರ್ಚಿನಿಂದಲೇ ಮಾಡಿದೆ. ಎಲ್ಲವನ್ನೂ ಅದು ಮಾಡಿದೆ. ಅದಕ್ಕೆ ಧಕ್ಕೆ ಆಗುತ್ತೆ, ನೀವು ಅಲ್ಲಿ ಬಾವಿ ತೆಗಿಬೇಡ್ರಿ ಅಂದ್ರೆ ನಾವು ಇಲ್ಲೇ ತೆಗಿಯೋರು ಅನ್ನೋದು ಬಂತು. ಆದರೂ ಸಹಿತ ನಾವು ಎಷ್ಟೋ ಸರಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದರು. ಅಲ್ಲಿ ತೆಗೆದ್ರಿಂದ ನಮ್ಮ ಶಿಲಾ ಮಂಟಪನೂ ಹಾಳಾಗುತ್ತೆ, ಗೋಪುರನೂ ಹಾಳಾಗುತ್ತೆ, ನೀವು ಅದನ್ನು ಮಾಡಬೇಡ್ರಿ ಅಂದಿದ್ದಕ್ಕೆ ಬದಲಿ ಕಡೆ ನೀವು ತೆಗೆಯೋದಕ್ಕೆ ನಾವು ಸಹಕಾರನೂ ಕೊಡ್ತೀವಿ, ನಮ್ಮ ಮನೆತನದವ್ರು ಅದಕ್ಕೆ ಸಹಾಯನೂ ಮಾಡ್ತೀವಿ ಅಂತಲೂ ಹೇಳಿದರೂ ಸಹಿತ ಅವರು ಬಸವ ಜಯಂತಿ ದಿನ ಪೂಜೆ ಮಾಡಿದ್ದಾರೆ. ಇದಕ್ಕೆ ಅವರು ನಮ್ಮ ಮಾತು ಕೇಳಲಾರ್ದಾಗ ಅನ್ಯ ವ್ಯಕ್ತಿಯಿಂದ ನಮಗೆ ಭಾಳಷ್ಟು ತೊಂದರೆಯನ್ನು ಕೊಟ್ಟರು. ಆದರೂ ಸಹಿತ ಅವರು ಜೀವನಕ್ಕೆ ಹಾಕಿದ್ದಾರೆ ಅಂದರೆ ಅವರೇನಾದರೂ ಯಾವುದೇ ಕ್ರಮ ತೊಗೊಳ್ತಾ ಇದ್ದಾರೆ ನಾವು ಮುಂದೆ ನಾವು ಕಾನೂನುವಾಗಿ ತೊಗೊಳ್ಳೇಬೇಕಾಗತ್ತೆ. ಅದು ಅನಿವಾರ್ಯ ಬರುತ್ತಂದ್ರೆ
ಅದು ಬರಬಾರ್ದಂತ ನಾವು ಎಷ್ಟೋ ತಡೆದಿದ್ದೇವೆ. ಹಾವೇರಿ ಜಿಲ್ಲಾ ಕೋರ್ಟಿಗೂ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಕರೆ ಬಂದಿದೆ. ವಕೀಲರು, ಕಕ್ಷಿದಾರರು ಹಾಗೂ ಕೋರ್ಟ್ ಸಿಬ್ಬಂದಿ ಕೋರ್ಟ್ ಕಲಾಪಗಳನ್ನು ಬಿಟ್ಟು ಹೊರಗೂಡಿ ಬಂದಿದ್ದಾರೆ. ನಿನ್ನೆ ಸಂಜೆ ಬೆದರಿಕೆ ಕರೆ ಮಾಡಿರುವ ಅಪರಿಚಿತರು ಇಂದು ಮಧ್ಯಾಹ್ನ ಬಾಂಬ್ ಸ್ಫೋಟಿಸುವುದಾಗಿ ಉಲ್ಲೇಖಿಸಿದ್ದಾರೆ. ಸ್ಥಳಕ್ಕೆ ಹಾವೇರಿ ನಗರ ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಭೇಟಿ ನೀಡಿ ಇಂಚಿಂಚು ಪರಿಶೀಲನೆ ನಡೆಸಿದ್ದಾರೆ. ಬೀದರ್ ಜಿಲ್ಲಾ ಸತ್ರ ನ್ಯಾಯಾಲಯದ ಅಧಿಕೃತ ಇಮೇಲ್ಗೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಬೆದರಿಕೆ ಕರೆ ಹಿನ್ನೆಲೆ ಡಾಗ್ ಸ್ಕ್ವಾಡ್ ಹಾಗೂ ಬಾಂಬ್ ಸ್ಕ್ವಾಡ್ನಿಂದ ತೀವ್ರ ತಪಾಸಣೆ ನಡೆದಿದೆ. ಹುಸಿ ಬಾಂಬ್ ಕರೆಯೋ ಅಥವಾ ಕರೆ ನಿಜವೋ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ವೇಳೆ ಗದ್ದಲವಾಗಿದೆ. ಕನ್ನಡ ಭವನದಲ್ಲಿ ನಡೆಯುತ್ತಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಿಂದ ಶಾಸಕ ಪ್ರದೀಪ್ ಈಶ್ವರ್ರನ್ನ ವೇದಿಕೆಯಿಂದ ಆಚೆ ಕಳಿಸುವಂತೆ ಗಲಾಟೆ ಮಾಡಲಾಗಿದೆ. ಈ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರೋ ಮಾಗಡಿ ತಾಲೂಕಿನ ಕೆಂಪಾಪುರದಿಂದ ಕೆಂಪೇಗೌಡ ಜ್ಯೋತಿ ತೆಗೆದುಕೊಂಡು ಹೋಗಬಾರದು ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಕೆಂಪೇಗೌಡ ಸಮಾಧಿ ಸ್ಥಳ ಹಾಗೂ ಗ್ರಾಮವನ್ನ ಅಭಿವೃದ್ಧಿ ಮಾಡದೆ ಜ್ಯೋತಿ ತೆಗೆದುಕೊಂಡು ಹೋಗಿದ್ದಕ್ಕೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಮಾಗಡಿ ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ಜ್ಯೋತಿ ತೆಗೆದುಕೊಂಡು ಹೋದಾಗ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬರಗಾಲದ ಭೀತಿ ನಡುವೆಯೇ ಧಾರವಾಡ ಜಿಲ್ಲೆಯ ಈರುಳ್ಳಿ ಬೆಳೆಗಾರರಿಗೆ ವಂಚಿಸಲಾಗಿದೆ. ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ನೀಡಿ ಮಹಾರಾಷ್ಟ್ರ ಮೂಲದ ಪಂಚಗಂಗಾ ಕಂಪನಿ ಮೋಸ ಮಾಡಿದೆ. ಕಳಪೆ ಬಿತ್ತನೆ ಬೀಜ ಖರೀದಿ ಮಾಡಿದ ಕಬ್ಬೇನೂರು ಹಾಗೂ ಸುತ್ತಮುತ್ತಲಿನ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಸುಮಾರು 500 ಎಕರೆಯಲ್ಲಿ ಬಿತ್ತನೆ ಮಾಡಿದ ಜಮೀನಿನ 50% ಪ್ರದೇಶದಲ್ಲಿ ಮಾತ್ರ ಬೀಜಗಳು ಮೊಳಕೆಯೊಡೆದು ಸಸಿಯಾಗಿವೆ. ಆ ಸಸಿಗಳು ಕೂಡ 8 ದಿನಗಳ ನಂತರ ಒಣಗಿ ಹೋಗಿವೆ. ಇದರಿಂದ ಅನ್ನದಾತರು ಕಣ್ಣೀರಿಡುವ ಪರಿಸ್ಥಿತಿ ಬಂದೊದಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ಏನು ಈರುಳ್ಳಿ ಬಿತ್ತನೆ ಮಾಡಿದರೆ ಇದೀಗ ಹುಟ್ಟಿದಂತಹ ಈರುಳ್ಳಿ ಬೆಳೆ 8 ದಿನಗಳ ನಂತರ ಒಣಗಿ ಹೋಗ್ತಾ ಇದೆ. ಇದಕ್ಕೆ ಕಾರಣ ಅವರು ಬಿತ್ತನೆ ಮಾಡಿರುವಂತಹ ಬೀಜಗಳು ಆ ಒಂದು ಕಂಪನಿಯ ಬೀಜಗಳು ಅನ್ನೋದು ಅವರ ಒಂದು ಆರೋಪವಾಗಿದೆ. ಈ ಒಂದು ಕಾರಣಕ್ಕೆ ಇದೀಗ ಆಕ್ರೋಶಗೊಂಡಂಥ ರೈತರು ಮತ್ತು ಅನಿವಾರ್ಯವಾಗಿ ಈ ಎಲ್ಲ ಬಿತ್ತನೆ ಮಾಡಿರುವ ಪ್ರದೇಶವನ್ನು ಮತ್ತೆ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಅದಾದ ನಂತರ ಮುಂದೆ ನಾವು ಮತ್ತೊಮ್ಮೆ ಬೇರೆ ಬೀಜವನ್ನು ಬಿತ್ತಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅಂದರೆ ಈ ಭಾಗದಲ್ಲಿ ಅತ್ಯಂತ ಹೆಸರು ಮಾಡಿದ್ದಂತಹ ಪಂಚಗಂಗಾ ಅನ್ನುವ ಏನು ಈರುಳ್ಳಿ ಬೀಜದಿಂದಲೇ ಹೀಗೆ ಆಗಿದೆ ಅನ್ನೋದು ಅವರ ಆರೋಪ. ಸುಮಾರು 400ರಿಂದ 500 ಎಕರೆ ಪ್ರದೇಶದಲ್ಲಿ ಈ ಒಂದು ಬೀಜವನ್ನು ಬಿತ್ತಿದ್ದಾರೆ. ಆದರೆ ಎಲ್ಲ ಕಡೆಗೂ ಹುಟ್ಟಿದಂತಹ ಬೆಳೆ ಕೇವಲ 8 ದಿವಸದಿಂದ 10 ದಿವಸದಲ್ಲಿ ಮತ್ತೆ ಒಣಗ್ತಾ ಇದೆ. ಬರದ ಛಾಯೆ ಆವರಿಸಿರೋದ್ರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ದಾಳಿಂಬೆ ಬೆಳೆಗೆ ಅಂಡಮಾರಿ ರೋಗ ಕಾಣಿಸಿಕೊಂಡಿದೆ. ನೀರಾವರಿ ಮೂಲಕ ದಾಳಿಂಬೆ ಬೆಳೆದ ರೈತರಿಗೆ ಈ ದುಂಡಾಣು ಅಂಡಮಾರಿ ರೋಗ ಸಂಕಷ್ಟ ತಂದೊಡ್ಡಿದೆ. ಕಲಾದಗಿ ವ್ಯಾಪ್ತಿಯಲ್ಲಿ 6,000 ಎಕರೆ ಪ್ರದೇಶದಲ್ಲಿ ದಾಳಿಂಬೆ ಬೆಳೆಯಲಾಗುತ್ತದೆ. ಈ ಪೈಕಿ 4,000 ಎಕರೆಗೂ ಅಧಿಕ ಪ್ರದೇಶ ಅಂಡಮಾರಿ ರೋಗ ಕಾಣಿಸಿಕೊಂಡಿದೆ. ಕಲಾದಗಿ ಅಲ್ಲದೆ ಸುತ್ತಮುತ್ತಲಿನ 15,000 ಎಕರೆ ಪೈಕಿ 10,000 ಎಕರೆಯಲ್ಲಿ ಬೆಳೆದಿರುವ ದಾಳಿಂಬೆ ಬೆಳೆಗೆ ಅಂಡಮಾರಿ ರೋಗ ಅಂಟಿಕೊಂಡಿದೆ. ಇದೊಂದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಮರದಿಂದ ಕಿತ್ತು ಬಿಸಾಡಿದ ಹಣ್ಣನ್ನು ಸುಟ್ಟು ಹಾಕಬೇಕಾಗಿದೆ. ಈ ರೋಗಕ್ಕೆ ಈವರೆಗೂ ಔಷಧಿ ಕಂಡು ಹಿಡಿದಿಲ್ಲ. ಇದು ಕೂಡ ರೈತರಲ್ಲಿ ಬೇಸರ ತರಿಸಿದೆ. ಕಲಾದಗಿ ಭಾಗದಲ್ಲಿ ಹೆಚ್ಚು ಬೆಳೆಯುವ ಪ್ರದೇಶ ಅಂದರೆ ದಾಳಿಂಬೆಯನ್ನು ಹೆಚ್ಚು ಬೆಳೀತಾರೆ. ಆದರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ದಾಳಿಂಬೆಗೂ ಕೂಡ ಏನೋ ರೋಗದ ಕಾಟ ಶುರುವಾಗಿ ರೈತರು ತುಂಬಾ ನಷ್ಟವನ್ನು ಅನುಭವಿಸುವಂತಹ ಸ್ಥಿತಿ ಬಂದಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ವಿ, ಕಲಾದಗಿ ಭಾಗದಲ್ಲಿರುವಂಥ ಒಂದು ದಾಳಿಂಬೆ ಹೊಲದ ದೃಶ್ಯ. ಅಂದರೆ ಸಹಜವಾಗಿ ದಾಳಿಂಬೆ ತುಂಬ ವಾಣಿಜ್ಯ ಬೆಳೆ, ಲಕ್ಷಾಂತರ ರೂಪಾಯಿ ಇದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ತಕ್ಕಂತೆಯೇ ಸಮೃದ್ಧವಾಗಿ ಬೆಳೆದರೆ ಯಾವುದೇ ರೀತಿ ರೋಗದ ಬಾಧೆ ಕಾಡದೇ ಹೋದರೆ ಎಲ್ಲವೂ ಸುಸೂತ್ರವಾಗಿ ನಡೆದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಲಾಭ ಕೂಡ ರೈತರು ಪಡಿತಾರೆ. ಆದರೆ ಸದ್ಯದ ಮಟ್ಟಿಗೆ ಹೇಳಬೇಕಂತಂದರೆ ಈ ಒಂದು ದಾಳಿಂಬೆಗೆ ದುಂಡಾಣು ಅಂಡಮಾರಿ ರೋಗ ಅಂತ ಏನು ಕರಿತೀವಿ, ಆ ಒಂದು ರೋಗದ ಕಾಟದಿಂದ ಏನು ಸಮೃದ್ಧವಾಗಿ ಬೆಳೆದಂತಹ ದಾಳಿಂಬೆ ಎಲ್ಲವೂ ಕೂಡ ಏನು ತೋಟದಲ್ಲಿನೇ ನಾಶ ಆಗ್ತಾ ಇರುವಂಥದ್ದು.
ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ರಾಜ್ಯದ ಜನರು ಕಂಗಾಲಾಗಿ ಹೋಗಿದ್ದಾರೆ. ವರುಣದೇವನ ಕೃಪೆಗಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮಸ್ಥರು ವಿಶಿಷ್ಟ ಪೂಜೆ ಸಲ್ಲಿಸಿದ್ದಾರೆ. ನೀಲಕಂಠೇಶ್ವರ ದೇವರಿಗೆ ಜಲಾಭಿಷೇಕ ಮಾಡಿದ್ದಾರೆ. ಗ್ರಾಮದ ಯುವಕರು ಒದ್ದೆ ಬಟ್ಟೆಯಲ್ಲಿ ನೀರು ತಂದು ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಲಿಂಗದ ಅರ್ಧ ಭಾಗವನ್ನು ತುಂಬಿಸಿದ ಬಳಿಕ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಯಳಂದೂರ ತಾಲೂಕಿನಲ್ಲಿರುವ ತೆರೆದ ಬಾವಿ ಅಪಾಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೆಸ್ತೂರು ಗ್ರಾಮದ ಅಂಗನವಾಡಿ ಕೇಂದ್ರದ ಒಳಗೆ ಈ ತೆರೆದ ಬಾವಿ ಇದೆ. ಬಾವಿಗೆ ಸರಳು ಹಾಗೂ ಗೇಟ್ ಕೂಡ ಹಾಕಿಲ್ಲ. ಅಂಗನವಾಡಿ ಬಳಿ ಆಟವಾಡುವ ಮಕ್ಕಳು ಬಾವಿಗೆ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳು ಆಟವಾಡುವಾಗ ಮೈಯೆಲ್ಲ ಕಣ್ಣಾಗಿ ಕಾಯುತ್ತಿದ್ದಾರೆ. ಬಾವಿಗೆ ಕಬ್ಬಿಣದ ಸರಳು ಅಳವಡಿಸುವಂತೆ ಗ್ರಾಮ ಪಂಚಾಯಿತಿಗೆ ಈ ಹಿಂದೆಯೇ ಶಿಕ್ಷಕರು ಮನವಿ ಮಾಡಿದ್ರು. ಆದರೆ ಕೆಸ್ತೂರು ಗ್ರಾಮ ಪಂಚಾಯಿತಿ ಸ್ಪಂದಿಸಿಲ್ಲ. ಮಕ್ಕಳ ಜೀವಕ್ಕೆ ತೊಂದರೆ ಆದರೆ ಗ್ರಾಮ ಪಂಚಾಯಿತಿಯ ಹೊಣೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ರೋಹನ್ ಕಾರ್ಪೊರೇಷನ್ ಸಂಸ್ಥೆಯು ಮಂಗಳೂರಿನಲ್ಲಿ ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಡ್ಯರ್ ಗಾರ್ಡನ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗಿಯಾಗಿದ್ದರು. ರೋಹನ್ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರೋಹನ್ ಮೊಂತೆರೊ ಮಾತನಾಡಿ, ಮಂಗಳೂರಿನ ಜನಕ್ಕೆ ವಿಶ್ವಮಟ್ಟದ ಅನುಭವ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಮಂಗಳೂರಿನ ಜನರಿಂದ ಸಿಕ್ಕ ಉತ್ತಮವಾದ ಸ್ಪಂದನೆ ಅವಿಸ್ಮರಣೀಯ ಎಂದು ಬಣ್ಣಿಸಿದರು.